ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರತಿದಿನದಂತೆ ಈ ದಿನಾನೂ ಕೂಡ ನಿಮಗೊಂದು ಅದ್ಭುತವಾದ ವಿಡಿಯೋ ತಂದಿದ್ದೀನಿ. ನಾವೆಲ್ಲರೂ ಕೂಡ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮೇಲಿರಬೇಕು ಅಂತ ಆಸೆ ಪಡ್ತೀವಿ. ಲಕ್ಷ್ಮಿ ಅಂದ ತಕ್ಷಣ ಹಣ ಮಾತ್ರ ಅಲ್ಲ. ಸಾಧಾರಣವಾಗಿ ನಾವು ಮಹಾಲಕ್ಷ್ಮಿನ 8 ರೂಪದಲ್ಲಿ ಪೂಜೆ ಮಾಡ್ತೀವಿ. ಅವರನ್ನೇ ಅಷ್ಟಲಕ್ಷ್ಮಿ ಅಂತ ಕರೀತೀವಿ. ಅಷ್ಟಲಕ್ಷ್ಮಿ ಅಂದ್ರೆ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ ಹಾಗೂ ವಿದ್ಯಾಲಕ್ಷ್ಮಿ. ಮಹಾಲಕ್ಷ್ಮಿ ನಮಗೆ ಆರೋಗ್ಯ, ಐಶ್ವರ್ಯ, ಸಂತಾನ ಎಲ್ಲವನ್ನೂ ಕೊಡುತ್ತಾಳೆ. ಹಿಂದಿನ ಕಾಲದಲ್ಲಾದ್ರೆ ನಮಗೆ ದೇವರು ನೇರವಾಗಿ ದರ್ಶನ ಕೊಡ್ತಾ ಇದ್ರು. ಆದ್ರೆ ಈಗ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಅವರ ಭಕ್ತರಿಗೆ ಸಹಾಯ ಮಾಡಿ ಹೋಗ್ತಾರೆ. ಕೆಲವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಪರಿಹಾರ ಮಾರ್ಗನ ತಿಳಿಸ್ಕೊಡ್ತಾರೆ. ಅಂಥದ್ದೇ ಒಂದು ನೈಜ ಸಂಘಟನೆ ಇತ್ತೀಚೆಗೆ ನಡೆದಿದೆ. ಒಬ್ಬ ಭಕ್ತಿಗೆ ಮಹಾಲಕ್ಷ್ಮಿ ಕನಸಿನಲ್ಲಿ ಕಾಣಿಸಿಕೊಂಡು ಆಕೆಯ ಕಷ್ಟಕ್ಕೆ ಪರಿಹಾರ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಪರಿಹಾರವನ್ನು ಆಕೆ ಮಾತ್ರ ಅಲ್ಲದೆ ಇನ್ನು ಎಷ್ಟೋ ಜನ ಭಕ್ತರು ಮಾಡಿ ಅವರು ಕೂಡ ಎಷ್ಟೋ ಪ್ರಯೋಜನಗಳನ್ನ ಪಡ್ಕೊಂಡಿದ್ದಾರೆ. ಆ ಸಂಘಟನೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆ ಪರಿಹಾರ ಮಾರ್ಗನ ಕೂಡ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಸುಮತಿ ಎಂಬ ಹೆಸರಿನ ಓರ್ವ ಗೃಹಿಣಿ ಪ್ರತಿ ವಾರ ಕೂಡ ಎಷ್ಟೋ ಭಕ್ತಿಯಿಂದ ಕಲಶ ಪೂಜೆ ಮಾಡ್ತಾ ಇದ್ಲು. ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಯಾವ ವ್ರತ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಅದನ್ನೆಲ್ಲ ಕೂಡ ಆಕೆ ಯಾವೊಂದು ದಿನ ತಪ್ಪಿಸ್ತಾ ಇರಲಿಲ್ಲ. ಆಕೆಗೆ ಲಕ್ಷ್ಮಿ ಅಂದ್ರೆ ಎಲ್ಲಿಲ್ಲದ ಭಕ್ತಿ. ಆದ್ರೆ ಭಕ್ತರನ್ನ ದೇವರು ಯಾವಾಗ್ಲೂ ಕೂಡ ಪರೀಕ್ಷೆ ಮಾಡ್ತಾನಂತೆ. ಯಾಕಂದ್ರೆ ಆತ ಕಷ್ಟ ಕೊಟ್ಟಾಗ ನಾವು ದೇವರನ್ನ ನಿಂದಿಸ್ತೀವ ಅಥವಾ ಅದೇ ಭಕ್ತಿಯನ್ನ ಪ್ರದರ್ಶಿಸ್ತೀವ ಅಂತ ಪರೀಕ್ಷೆ ಮಾಡೋಕೋಸ್ಕರ. ಅದೇ ರೀತಿ ಈ ಸುಮತಿ ಗಂಡನ ಆರೋಗ್ಯ ತುಂಬಾನೇ ಹಾಳಾಗಿತ್ತು. ಅದರ ಜೊತೆ ಊರ್ ತುಂಬಾ ಸಾಲ ಬೇರೆ ಇತ್ತು. ಎಷ್ಟೋ ಜನ ವೈದ್ಯರನ್ನ ಭೇಟಿ ಮಾಡಿ ಬಂದ್ರು. ಆದ್ರೆ ಆರೋಗ್ಯ ಮಾತ್ರ ಸರಿ ಹೋಗ್ಲಿಲ್ಲ. ಇನ್ನು ಸುಮತಿ ಈ ಪೂರ್ತಿ ಭಾರವನ್ನ ಮಹಾಲಕ್ಷ್ಮಿ ಮೇಲೆ ಹೊರಿಸಿ ಎಂದಿನಂತೆ ಲಕ್ಷ್ಮಿ ಪೂಜೆ ಮಾಡ್ತಾ ಕಾಲ ಕಳೀತಿದ್ಲು. ಇದು ಹೀಗಿರೋವಾಗ ಒಂದು ದಿನ ಮಹಾಲಕ್ಷ್ಮಿ ಆಕೆಯ ಕನಸಿನಲ್ಲಿ ಕಾಣಿಸ್ಕೊಂಡ್ಲು. ಮಗಳೇ ಸುಮತಿ, ನಿನಗೆ ಜನ್ಮಾಂತರದ ಕರ್ಮಬಾಧೆ ತುಂಬಾ ಇದೆ. ಹಾಗಾಗಿ ನೀನು 21 ದಿನಗಳ ಕಾಲ ಉಪವಾಸ ಇದ್ದು ರಾತ್ರಿ ಮಾತ್ರ ಸಾತ್ವಿಕ ಆಹಾರ ತಿನ್ನುತ್ತಾ ನನ್ನ ವ್ರತ ಮಾಡಬೇಕು. ನನ್ನ ಭಾವಚಿತ್ರದ ಮುಂದೆ ಅಷ್ಟದಳದ ರಂಗೋಲಿ ಬಿಡಿಸಿ ಅದರ ಮೇಲೆ ಪ್ರತಿದಿನ ಒಂದು ನಾಣ್ಯ ಇಟ್ಟು 21 ದಿನಕ್ಕೆ 21 ನಾಣ್ಯಗಳನ್ನಿಟ್ಟು ಸಂಕಲ್ಪ ಮಾಡಿಕೊ. ಇದರ ಜೊತೆಗೆ ಒಂದು ಹರಕೆಯನ್ನು ಕೂಡ ಕಟ್ಟಿಕೊ. 21 ದಿನಗಳ ನಂತರ ಉತ್ತರ ದಿಕ್ಕಿನಲ್ಲಿರುವ ನನ್ನ ಸಾನ್ನಿಧ್ಯಕ್ಕೆ ನಾನೇ ನಿನ್ನನ್ನು ಕರೆದೋಗುತ್ತೇನೆ. ಅಲ್ಲಿ 21 ನಾಣ್ಯಗಳನ್ನಿಟ್ಟು ನನಗೆ ಬಾಗಿನ ಕೊಡು. ಹಾಗೆ ನಿನ್ನ ಹರಕೆ ಸಲ್ಲಿಸು. ನಿನ್ನ ಕಷ್ಟಗಳನ್ನು ಬಗೆಹರಿಸುತ್ತೇನೆ ಮಗಳೇ ಎಂದು ಹೇಳಿದಳು. ಮಹಾಲಕ್ಷ್ಮಿ ಕನಸಿನಲ್ಲಿ ಹೇಳಿದ ಪ್ರಕಾರನೇ ಸುಮತಿ ಶುಕ್ರವಾರದಂದು ವ್ರತವನ್ನು ಶುರು ಮಾಡಿದಳು. ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿಕೊಂಡು ಒಂದು ಮಣೆಯ ಮೇಲೆ ಮಹಾಲಕ್ಷ್ಮಿ ಫೋಟೋ ಇಟ್ಟು ಅದರ ಮುಂದೆ ಅಕ್ಕಿ ಹಿಟ್ಟಿನಿಂದ ಅಷ್ಟದಳದ ರಂಗೋಲಿ ಬಿಡಿಸಿ ಮಹಾಲಕ್ಷ್ಮಿಯ ಭಾವಚಿತ್ರ ಹಾಗೂ ರಂಗೋಲಿಯನ್ನು ಹೂವುಗಳಿಂದ ಅಲಂಕರಿಸಿ ಆ ರಂಗೋಲಿಯ ಮಧ್ಯದಲ್ಲಿ 1 ರೂಪಾಯಿ ಅಥವಾ 5 ರೂಪಾಯಿ ನಾಣ್ಯ ಇಟ್ಟು ಪೂಜೆ ಮಾಡ್ತಿದ್ಲು. ಧೂಪ ದೀಪ ನೈವೇದ್ಯ ಸಮರ್ಪಿಸ್ತಾ ಇದ್ಲು. ದೇವರಿಗೆ ಪ್ರತಿದಿನ ನೈವೇದ್ಯವಾಗಿ ಹಾಲಿನಿಂದ ತಯಾರಿಸಿದ ಯಾವುದೋ ಒಂದು ಪದಾರ್ಥವನ್ನ ಇಡ್ತಾ ಇದ್ಲು. ದೇವಿಯನ್ನು ಅಷ್ಟೋತ್ತರ ಶತನಾಮವಳಿ ಹೇಳಿ ಪೂಜೆ ಮಾಡ್ತಾ ಇದ್ಲು. ಪೂಜೆಯ ನಂತರ ಆರತಿ ಕೊಡ್ತಾ ಇದ್ಲು. ಸಂಜೆವರೆಗೂ ಬರೀ ಹಣ್ಣಿನ ರಸ, ಹಾಲು ಕುಡಿದು ರಾತ್ರಿ ಸಾತ್ವಿಕ ಪದಾರ್ಥ ಮಾತ್ರ ತಿಂತಾ ಇದ್ಲು. ಹಿಂದಿನ ದಿನ ಪೂಜೆಗೆ ಬಳಸಿದಂತ ನಾಣ್ಯವನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಇಡ್ತಾ ಇದ್ಲು. ಇದೇ ರೀತಿ 21 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ಲು. 21ನೇ ದಿನದ ರಾತ್ರಿ ಸುಮತಿ ಕನಸಿನಲ್ಲಿ ಒಂದು ದೇವಸ್ಥಾನ ಕಾಣಿಸ್ತು.
ಆ ದಿನ ರಾತ್ರಿ ಲಕ್ಷ್ಮೀದೇವಿ ಕನಸಿನಲ್ಲಿ ಕಾಣಿಸಿ ಹೇಳಿದಂತ ಸೂಚನೆ ಇದೆ ಎಂದು ಸುಮತಿಗೆ ಅರ್ಥ ಆಯಿತು. ಆಕೆಯ ಕನಸಿನಲ್ಲಿ ಕಾಣಿಸಿದಂತಹ ದೇವಸ್ಥಾನ ವರಮಹಾಲಕ್ಷ್ಮಿ ದೇವಸ್ಥಾನ, ಉತ್ತರ ಕನ್ನಡ ಜಿಲ್ಲೆ ತಲಗೋಡ್ ಭಟ್ಕಳ. ಮಾರನೇ ದಿನ ಸುಮತಿ ಆ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನ ಪಡೆದುಕೊಂಡು 21 ನಾಣ್ಯಗಳನ್ನಿಟ್ಟು ದೇವಿಗೆ ಬಾಗಿನ ಕೊಟ್ಟು ಆಕೆ ಹೊತ್ತುಕೊಂಡಿದ್ದಂತ ಹರಕೆ ತೀರಿಸಿದ್ಲು. ಅದೇ ರೀತಿ ಕೆಲವೇ ದಿನಗಳಲ್ಲಿ ಆಕೆಯ ಕಷ್ಟಗಳೆಲ್ಲ ಬಗೆಹರಿತು. ಗಂಡನ ಆರೋಗ್ಯ ಕೂಡ ಸರಿಹೋಯ್ತು. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ತಿಳಿಸಿರೋ ರೀತಿಯಲ್ಲಿ ನೀವು ಕೂಡ 21 ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ವ್ರತ ಮಾಡಿ ದಿನ 1 ಅಥವಾ 5 ರೂಪಾಯಿ ಕಾಯಿನ್ ಅನ್ನು ಸಂಕಲ್ಪ ಮಾಡಿಕೊಂಡು ರಂಗೋಲಿ ಮಧ್ಯದಲ್ಲಿಟ್ಟು ಪೂಜೆ ಮಾಡಿ. ಪೂಜೆ ಆದ ನಂತರ ಸಂಜೆ ಆ ನಾಣ್ಯವನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟುಬಿಡಿ. ಇದೇ ರೀತಿ 21 ದಿನಗಳಿಗೆ 21 ನಾಣ್ಯಗಳು ಸಿದ್ಧವಾಗುತ್ತೆ. ಈ ವ್ರತ ಮಾಡುವಾಗ ಕೈಲಾದರೆ ತುಪ್ಪದಿಂದ ದೀಪ ಹಚ್ಚಿ, ಇಲ್ಲದಿದ್ದರೆ ಎಳ್ಳೆಣ್ಣೆಯನ್ನು ಉಪಯೋಗಿಸಬಹುದು. ಪೂಜೆಗೆ ಸಾಧ್ಯವಾದರೆ ಕೆಂಪು ಬಣ್ಣದ ಹೂವುಗಳನ್ನು ಬಳಸಿ, ಇಲ್ಲದಿದ್ದರೆ ನಿಮಗೆ ಲಭ್ಯವಿರುವ ಹೂವುಗಳಿಂದ ಕೂಡ ಪೂಜೆ ಮಾಡ್ಕೋಬಹುದು. ಒಂದು ವೇಳೆ 21 ದಿನಗಳಲ್ಲಿ ಮೈಲಿಗೆ ಮುಟ್ಟುವಾದ್ರೆ ಮೈಲಿಗೆ ಮುಗಿದ ನಂತರ ಮತ್ತೆ ವ್ರತವನ್ನ ಮುಂದುವರಿಸಬಹುದು. ಈ ವ್ರತ ಮುಗಿದ ನಂತರ ಅತಿ ಶೀಘ್ರದಲ್ಲಿ ನಿಮ್ಮ ಕೋರಿಕೆ ಈಡೇರುತ್ತೆ. ಆ ರೀತಿ ನಿಮ್ಮ ಕೋರಿಕೆ ಈಡೇರಿದ 1 ತಿಂಗಳ ಒಳಗೆ ತಪ್ಪದೆ ಉತ್ತರ ಕನ್ನಡ ಜಿಲ್ಲೆ ತಲಗೋಡ್ ಭಟ್ಕಳದಲ್ಲಿರುವ